ಸೊ ಇಬ್ಬರು ಸಂತೋಷ್ ಕನ್ಫ್ಯೂಸ್ ಆಗ್ತಿತ್ತು ಅವ್ರಿಗೆ. ಸಂತೋಷ್ ಅವರೇ ನಿಮ್ಗೆ ಏನಂತ ಕರಿಬೇಕು ಅಂತ. ಸರ್ ತುಕಾಲಿ ಸಂತು ಅಂತ ಕರೀರಿ ಅಂದೆ. ಅದಕ್ಕೆ ಬಿಗ್ ಬಾಸ್ ಇಲ್ಲ ಆ ಥರ ಕರೆಯೋಕ್ಕಾಗಲ್ಲ, ನಿಮ್ಮನ್ನ ತುಕಾಲಿ ಸಂತೋಷ್ ಅವರೇ ಅಂತ ಕರಿತೀನಿ ಅಂದೆ. ಅದು ಹಂಗೆ ಕ್ಯಾರಿಯಾಗಿ ಹಂಗೆ ಬಂತು. ಇದ್ರ ಹಿಂದೆ ಕಾಮಿಡಿ ಕಿಲಾಡಿನಲ್ಲಿ ನಾನು ತುಕಾಲಿ ಸ್ಟಾರ್ ಅಂದ್ಬಿಟ್ಟು ಒಂದು 5-6 ಹೀರೋ ಸ್ಕಿಟ್ ಮಾಡಿದೆ. ಹೀರೋ ಸ್ಕಿಟ್ ಮಾಡುವಾಗ ಈ ಪ್ರಪಂಚದಲ್ಲೇ ಆ ಥರ ಸ್ಟಾರ್ ಇರಬಾರ್ದು, ಆ ಥರ ಸ್ಟಾರ್ ನೇಮ್ ಇಟ್ಕೊಡಿ ಅಂತ ಅಂದರು ನಮ್ಮ ಮೆಂಟರ್. ಅದಕ್ಕೆ ತುಕಾಲಿ ಸ್ಟಾರ್ ಅಂತ ಇಟ್ಕೊಬಿಡೋಣ, ಇದು ಯಾರು ಇಟ್ಕೊಳಕ್ಕಾಗಲ್ಲ. ಸೊ ಹಂಗೆ ಇಟ್ಕೊಂಡು ಬರ್ತಾ ಬಿಗ್ ಬಾಸಲ್ಲಿ ಫುಲ್ ಹೈಲೈಟ್ ಆಯಿತು. ಆಮೇಲೆ ಸುದೀಪ್ ಅಣ್ಣನ ಜೊತೆ ಮಾತಾಡ್ತಾ ಸುದೀಪ್ ಅಣ್ಣನ ತುಕಾಲಿ ಅವರೇ ಅಂತ ಮಾತಾಡಿಸಿ ಅದು ಈ ಮಟ್ಟಕ್ಕೆ ಬಂತು. ನನಗೆ ಆ ಹೆಸರು ಇಟ್ಕೊಂಡು ಮುಂದೆ ಹೋಗೋದಕ್ಕೆ ನನಗೆ ಯಾವುದೇ ಅಂಜಿಕೆ ಇಲ್ಲ. ಯಾಕೆಂದರೆ ಅದು ತುಂಬ ಹೆಸರು ಕೊಟ್ಟಿದೆ ಅಲ್ವಾ. ಅದ್ರ ಮುಖಾಂತರ ಒಂದಷ್ಟು ಜನ ರನ್ಸಿದ್ದೀನಿ, ಅದ್ರ ಮುಖಾಂತರ ಒಂದಷ್ಟು ಜನ ಎಂಜಾಯ್ ಮಾಡಿದ್ದಾರೆ ಅಂತ ಅಂದಾಗ, ಆ ಹೆಸರಿಂದ ನನಗೆ ಇಷ್ಟೊಂದು ಬೆಳವಣಿಗೆ ಆಗಿದೆ ಅಂದಾಗ, ಸೊ ಆ ಹೆಸರು ಇಟ್ಕೊಂಡು ಹೋಗೋದ್ರಲ್ಲಿ ಏನು ತಪ್ಪೇನಿಲ್ಲ. ನಾವು ಒಂದು ವಸ್ತು ನಾವು ಇಟ್ಕೊಂಡಿರೋದಷ್ಟೇ, ಕೆಟ್ಟದ್ದು ಒಳ್ಳೇದು ಅನ್ನೋ ಪದಗಳಿಗೆ ಹೆಸರನ್ನ ಅಲ್ವಾ, ಯಾವತ್ತೂ ಮೊದಲೇ ಬಂದಿರಲ್ಲ. ಸೊ ಹಂಗಾಗಿ ಅದೇ ಪದದಿಂದ ಹೋಗ್ತಾ ಇದೆ. ತುಕಾಲಿ ಸಂತೋಷ್ ಅವರೇ ಅಂತ ಅಂದಾಗ, ತುಕಾಲಿ ಸಂತು ಅವರೇ ಅಂದಾಗ ನಂಗೆ ತುಂಬ ಖುಷಿ ಆಗುತ್ತೆ. ಕರಿಬೋದು ಸರ್, ಆ ಥರ ಕರಿಬೋದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಕರಿಬೋದು. ಮುಸುರಿ ಕೃಷ್ಣಮೂರ್ತಿ ಅಂತಾನೂ ಇದ್ದಾರೆ, ಅವರು ತುಂಬಾ ಫೇಮಸ್ ಆಗಿದ್ದಾರೆ. ಹಾಗೆ ಆಗ್ತಾರೆ, ಇವರು ಕೂಡ ಮುಂದಿನ ದಿನಗಳಲ್ಲಿ ತುಂಬಾ ಪಾಪ್ಯುಲರ್ ಆಗ್ತಾರೆ. ಆಲ್ ದಿ ಬೆಸ್ಟ್.